ಬಾಯಿ ಎತ್ತಾಳವರಿಗೆ ಜಾತಿನಿಂದಲೇ ಪದಾರ್ಥ ಹಡಪ ಸಮಾಜದ ಜಾತಿನಿಂದ ಬಯಸಿದ ಎತ್ತಾಳವರಿಗೆ ಜಾತಿನಿಂದಲೇ ಪದಾರ್ಥ ಎತ್ತಾಳವರಿಗೆ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರ ಹಡಪ ಸಮಾಜಕ್ಕೆ ಅಟ್ರಾಸಿಟಿ ಕಾನೂನು ನೀಡಬೇಕು. ಹಡಪ ಸಮಾಜಕ್ಕೆ ಅಟ್ರಾಸಿಟಿ ಕಾನೂನು ನೀಡಬೇಕು. ಒಂದು ನಿಮಿಷ ಈ ಕಡೆ ನೋಡ್ರಿ ಅಧ್ಯಕ್ಷರೇ. ಮಾತಾಡ್ರಿ. ನನ್ನ ಹೆಸರು ರಮೇಶ್ ಹಡಪದ್ ನೀಲೂರ್ ಅಂತ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಡಪ ಸಮಾಜ್ ಕಲಬುರಗಿ. ಏನು 30 ದಿನಾಂಕ ನವೆಂಬರ್ 30ರಂದು ಬಾಗಲಕೋಟೆಯ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರನ್ನೋ ನಿಂದಿಸುವಂತ ಒಂದು ಭರಾಟೆಯಲ್ಲಿ ಹಡಪದ ಸಮಾಜಕ್ಕೆ ನೋವುಂಟು ಮಾಡುವಂತ ಜಾತಿ ನಿಷೇಧಿತ ಪದವಾದಂಥ ಏನು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಈ ಪದವನ್ನು ನಿಷೇಧ ಮಾಡಿತ್ತು. ಆದರೂ ಕೂಡ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕ ಏನು ಅಜಾಮ ಅಂತಕ್ಕಂಥ ಜಾತಿ ನಿಂದನೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ 18ರಿಂದ 20 ಲಕ್ಷ ಜನಸಂಖ್ಯೆ ಉಳ್ಳ ಚೌರಿಕ ಹಡಪದ ಸಮಾಜಕ್ಕೆ ತೀವ್ರವನ್ನು ನೋವುಂಟು ಮಾಡಿದ್ದಾರೆ. ಇದು ರಾಜ್ಯ ಎಲ್ಲ ಹಡಪದ ಸಮಾಜದ ಪರವಾಗಿ ನಾವು ಉಗ್ರವಾಗಿ ಖಂಡಿಸ್ತೇವೆ. ಮೊಟ್ಟ ಮೊದಲಾಗಿ ಅದ ನಂತರ ಯತ್ನಾಳಗೌಡ್ರೆ, ನೀವು ಏನು ಸಣ್ಣ ಸಮುದಾಯದ ಪರ ಇವತ್ತು ಏನು ಅಧಿವೇಶನದಲ್ಲಿ ಧ್ವನಿ ಒಂದು ಕಡೆ ಧ್ವನಿ ಎತ್ತುತ್ತೀರಿ, ಇನ್ನೊಂದು ಕಡೆ ಜಾತಿ ನಿಂದನೆ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡಬೇಕಾಗತ್ತೆ ಪ್ರತಿಭಟನೆ ಮತ್ತು ಮಾಧ್ಯಮದ ಮುಖಾಂತರ. ಸೊ ಯತ್ನಾಳಗೌಡ್ರೆ, ಆದಷ್ಟು ಬೇಗ ನೀವು ಹಡಪದ ಚೌರಿಕ ಸಮಾಜಕ್ಕೆ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಮತ್ತು ಕ್ಷಮೆ ಆಸೆ ಇದ್ರೆ ಇವತ್ತು ಏನು ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾಂಕೇತಿಕವಾಗಿ ಹೋರಾಟ ನಡೆದಿದೆ, ಇನ್ನು ಮುಂದೆ ರಾಜ್ಯಾದ್ಯಂತ ಪ್ರತಿಯೊಂದು ರಾಜ್ಯಾದ್ಯಂತ ಹಡಪದ ಚೌರಿಕ ಸಮಾಜದ ಅಂಗಡಿಗಳನ್ನು ಬಂದಿಟ್ಟು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ. ಮುಂಬರತಕ್ಕಂಥ ಚುನಾವಣೆಗಳಲ್ಲಿ ಅಲ್ಲಿರ್ತಕ್ಕಂಥ ವಿಜಯಪುರದಲ್ಲಿ ಇರ್ತಕ್ಕಂಥ ನಮ್ಮ ಜನರು ಏನದ ಸಣ್ಣ ಬರೀ ಹಡಪದ ಸಮಾಜ ಅಲ್ಲ, ಸಣ್ಣ ಕಮ್ಯುನಿಟಿಯೊಂದಿಗೆ ಈ ಗೌಡ್ರು ಏನು ಅಂತಕ್ಕಂಥ ಗೌಡ್ರ ಮುಖವಾಡವನ್ನ ನಾವು ಕಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಕೂಡಲೇ ನೀವು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಮತ್ತು ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನಾವು ವಿನಂತಿ ಏನು ಮಾಡ್ತಾ ಇದೆ ಅಂದ್ರೆ, ನಮಗೆ ದಿನನಿತ್ಯ ಜಾತಿ ನಿಂದನೆ, ಶೋಷಣೆ, ಅಸ್ಪೃಶ್ಯತೆ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದಾರೆ. ದೀನ ದಲಿತರಕ್ಕಂತಲೂ ಹಿನಾಯಾದಂಥ ಪರಿಸ್ಥಿತಿಯಲ್ಲಿ ನಮಗೆ ಎಲ್ಲ ಜನಾಂಗ ಕಾಣ್ತಾ ಇದ್ದಾರೆ. ಇಂಥ ಜನಾಂಗಕ್ಕೆ ನೀವು ತಕ್ಕ ಪಾಠ ಕಲಿಸಬೇಕು. ಯಾಕಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ನಡೀತಿರ್ತಕ್ಕಂಥ ನಿಮ್ಮ ಸರ್ಕಾರ ಈ ನಮ್ಮ ಬೇಡಿಕೆ ಆದಷ್ಟು ಬೇಗ ಏನು ಹಡಪ ಸಮಾಜಕ್ಕೆ ಜಾತಿ ನಿಂದನೆ ಆದರೆ ಅಟ್ರಾಸಿಟಿ ಕಾನೂನು ತರುವಂತ ಒಂದು ನಿಟ್ಟಿನಲ್ಲಿ ಸರ್ಕಾರದಲ್ಲಿ ನಾವು ರಚನೆ ಮಾಡಬೇಕು ಅಟ್ರಾಸಿಟಿಗೆ. ಮತ್ತು ಗುಲ್ಬರ್ಗ ಉಸ್ತುವಾರಿ ಮಂತ್ರಿಗೂ ಕೂಡ ನಾವು ಮನವಿ ಮಾಡ್ತೀವಿ, ನಿಮ್ಗೂ ಕೂಡ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಧ್ಯಮದ ಮುಖಾಂತರ. ನೀವು ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹಾಕಿ, ನಿಮಗೆ ಮಾತು ಕೇಳ್ತಾರೆ ಅವರು, ಸಿದ್ದರಾಮಯ್ಯ ಅವರು ಅವರಿಗೇನು ಒತ್ತಡಕ್ಕೆ ಹಾಕಿ ನಮಗೆ ಅಟ್ರಾಸಿಟಿ ಕಾನೂನು ಏನು ಜಾರಿ ಮಾಡುವಂತ ವ್ಯವಸ್ಥೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತಾ ಮತ್ತೊಮ್ಮೆ ಯತ್ನಾಳಗೌಡ್ರೆ, ಆದಷ್ಟು ಬೇಗ ನೀವು ಕ್ಷಮೆ ಕೇಳಬೇಕು ಹಡಪ ಸಮಾಜಕ್ಕೆ ಅಂತ ಹೇಳ್ಬಿಟ್ಟು ಈ ಪ್ರತಿಭಟನೆ ಮತ್ತು ನನ್ನ ಪ್ರೀತಿಯ ಮಾಧ್ಯಮ ಈ ಒಂದು 30ನೇ ತಾರೀಕು ಬಾಗಲಕೋಟೆಯಲ್ಲಿ ನಡೆದಕ್ಕಂಥ ವಕ್ಫ್ ಬೋರ್ಡ್ ಹೋರಾಟದಲ್ಲಿ ಬಿಜೆಪಿ ಶಾಸಕರಾದ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಮಾತಿನ ಭರಾಟೆಯಲ್ಲಿ ನಮ್ಮ ನಿಷೇಧಿತ ಪದವಾದ ಹಜಾಮ್ ಒಂದು ಪದ ಬಳಕೆ ಮಾಡಿದ್ದಾರೆ. ಅದು ನಮ್ಮ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಡಪ ಸಮಾಜದ ಜನರಿಗೆ ತುಂಬ ನೋವಾಗಿದೆ. ಆ ನೋವನ್ನು ನಾವು ಪ್ರತಿಭಟನೆ ಮುಖಾಂತರ ಹಾಗೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕ್ಷಮೆ ಯಾಚಿಸಬೇಕು ಮತ್ತು ಅವರಿಗೆ ಶಿಕ್ಷಣ ಕ್ರಮ ಕೈಗೊಳ್ಳಲೇಬೇಕು. ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡೇ ಮಾಡ್ತೀವಿ. ಯತ್ನಾಳವರು ಇವಾಗ ಕ್ಷಮೆ ಕೋರಲೇಬೇಕು ಮತ್ತು ಸಿದ್ದರಾಮಯ್ಯನವರು ಅವ್ರ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ಳಬೇಕು. ಹಾಗೂ ರಾಜ್ಯಪಾಲರವರು ಅವರಿಗೆ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ನನ್ನ ಮನವಿ ಇದೆ. ಇಂದು ನಾವು ಕಲಬುರಗಿ ತಾಲೂಕಿನಿಂದ ಎಲ್ಲ ಪ್ರತಿಭಟನಾಕಾರರು ಎಲ್ಲರದು ಒಂದೇ ಇದೆ. ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಇದೆ. ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೂ ನಾವು ಹಳ್ಳಿಯಿಂದ ತಾಲೂಕುವಾರು, ಹೋಬಳಿವಾರದು ಎಲ್ಲರೂ ಒಂದು ಮಾತಿನಿಂದ ನಾವು ಭಾಳ ತುಂಬ ಅನುಭವಿಸ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ, ಹಜಾಮ ಅನ್ನೋ ಪದ ನಮ್ಗೆ ಭಾಳ ತೊಂದರೆ ಅನ್ಸೋದು ನಾವು ಕೇಳಿದ್ರೆ. ಹಿಂಗಾಗಿ ನಾವು ಏನದ ಇದಕ್ಕೊಂದು ತಕ್ಕ ಒಂದು ಕಾನೂನು ತರಬೇಕು, ಅಟ್ರಾಸಿಟಿ ಕಾನೂನು ತರಬೇಕು ಅಂತ ಹೇಳಿ ಬಹಳ ದಿನಗಳ ಬೇಡಿಕೆ ಇದೆ ಹಡಪ ಸಮಾಜದ್ದು. ನಮ್ಮ ಏನದ ಈ ಕಲಬುರಗಿ ತಾಲೂಕಾ ಕಮಿಟಿಯಿಂದ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ರಾಜ್ಯಪಾಲರಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನಾವು ಒತ್ತಾಯಪೂರ್ವಕ ಮನವಿ ಮಾಡ್ತೇವೆ. ನಮಸ್ಕಾರ.